ಊಟ ಆಯ್ತಾ ಗುಂಡಜ್ಜಿ? ಆಯಿತು ಕಣ್ರಮ್ಮ, ನಿಮ್ದು ಆಯ್ತಾ? ಆಯಿತು ಅಜ್ಜಿ. ಯಾಕೆ ಇಬ್ಬರು ಸಪ್ಪಗೆ ಬೇಜಾರಾಗಿ ಕೂತಿರೋ ಹಂಗಿದೆ? ಅಯ್ಯೋ, ನಮ್ಮ ಕಷ್ಟ ಏನು ಹೇಳ್ತೀಯ ಬಿಡಜ್ಜಿ. ನೀವೇ ನಮಗೆ ಸಲಹೆ ಕೊಡಬೇಕು. ನಿಮ್ಮದೇ ಮೇಲೂ ಆರಾಮಾಗಿ ಹೊಲದಲ್ಲಿ ಓಡಾಡಿಕೊಂಡು ಕೆಲಸ ಮಾಡೋದು. ನಮ್ಮದು ಬೆಳಿಗ್ಗೆಯಿಂದ ಸಂಜೆವರೆಗೂ ನಿಂತ್ಕೊಂಡು ಮಾಡೋ ಕೆಲಸ. ನಿಂತ್ಕೊಂಡು ಕಾಲೆಲ್ಲ ನೋವು ಬರುತ್ತೆ. ಹೌದಜ್ಜಿ, ನನಗೂ ಟೈಲರ್ ಕೆಲಸ ಕೊಟ್ಟಿದ್ದಾರೆ ಗಾರ್ಮೆಂಟ್ಸಲ್ಲಿ. ತುಂಬ ಉಷ್ಣ ಆಗುತ್ತೆ. 5 ವರ್ಷ ಆಯಿತು ಮದುವೆಯಾಗಿ, ಇನ್ನೂ ಮಕ್ಕಳಾಗಿಲ್ಲ. ಹೀಟ್ಗೋ ಏನೋ. ಏನು ಮಾಡೋದಮ್ಮ, ನಿಮಗೆ ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಬರಲ್ಲ ಅದಕ್ಕೆ. ಹೌದಜ್ಜಿ, ಅನ್ನಕ್ಕೇನೋ ಎಲ್ಲರೂ ನೆರಳಲ್ಲಿ ದುಡ್ಕೊತೀರಾ ಅಂತಾರೆ. ಆದರೆ ನಮ್ಮ ಕಷ್ಟ ನಮಗೆ ಗೊತ್ತು. 1-2 ದಿನ ರಾಜ ಕೇಳಿದರೆ ಹೇಗೆ ಬೈತಾರೆ ಗೊತ್ತಾ? ಮತ್ತು ಮನೆಯಲ್ಲಿ ಮಕ್ಕಳು, ಅಮ್ಮ, ಪಕ್ಕದ ಮನೆ ಆಂಟಿನೂ ಕೆಲ್ಸಕ್ಕೆ ಹೋಗಲ್ಲ, ವಿಜಯ ಆಂಟಿನೂ ಕೆಲ್ಸಕ್ಕೆ ಹೋಗಲ್ಲ, ನೀನು ಹೋಗ್ಬೇಡ ಅಂತಿರ್ತಾರೆ. ನೋಡ್ರಮ್ಮ, ನಾನು ಏನು ಹೇಳ್ತೀನಿ ಅಂದರೆ, ಇರೋ ಕೆಲಸನೇ ಸಂತೋಷವಾಗಿ ನಗ್ನಗ್ತಾ ಮಾಡಿಕೊಂಡು ಹೋಗಬೇಕು. 2ನೇದಾಗಿ ಪಾಲಿಗೆ ಬಂದಿದ್ದ ಪಂಚಾಮೃತ ಅಂತ ಅಂದ್ಕೋಬೇಕು. 3ನೇದಾಗಿ ನಿನ್ನ ಮಕ್ಕಳಿಗೆ ಹೇಳು, ಸ್ವಲ್ಪ ದಿನ ಕಣ್ರಮ್ಮ, ಆಮೇಲೆ ನೀವು ಚೆನ್ನಾಗಿ ಓದ್ಕೊಂಡು ದೊಡ್ಡವರಾಗಿ ಒಳ್ಳೆ ಕೆಲಸ ತಗೊಳ್ಳಿ, ಆಮೇಲೆ ನಾನು ಕೆಲಸ ಬಿಡ್ತೀನಿ ಅಂತ. ನೋಡು ಲತಮ್ಮ, ನೀನು ಬೇರೆ ಕೆಲಸಕ್ಕೆ ಸೇರ್ಕೋ. ಅದು ಹೀಟು ಅಂತೀಯ, ಹೀಟಾದರೆ ಬೇರೆ ಬೇರೆ ಕೆಲಸಗಳಿರುತ್ತವಲ್ಲ, ಆ ಬೇರೆ ಕೆಲಸಕ್ಕೆ ಸೇರ್ಕೊಂಬಿಡು. ನೋಡ್ರಮ್ಮ, ನಾವು ಎಲ್ಲದರಲ್ಲೂ ಅನುಸರಿಸ್ಕೊಂಡು ಹೋಗ್ತಾ ಇರಬೇಕು ಕಣ್ರಮ್ಮ. ಅದೇ ಜೀವನ. ನನಗೆ ಆ ಕಷ್ಟ ಈ ಕಷ್ಟ ಅನ್ನೋದನ್ನು ಬಿಟ್ಟು ಖುಷಿಯಾಗಿ ಇರೋ ಕೆಲಸನೇ ಮಾಡಿಕೊಂಡು ಹೋಗಬೇಕು. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು.